ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ರಾಣಿಯನ್ನು. ಆಲ್ ದ ಬೆಸ್ಟ್. ಎಲ್ಲ ನಾನು ಹೇಳ್ಕೊಟ್ಟು ಮಾಡಿಸ್ಬೇಕು, ಅದು ಬೈಸ್ಕೊಂಡು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರಾಣಿ ಮಂಜು ಲೈಫ್ ಸ್ಟೈಲ್. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡು 4:15ಗೆ ಬಂದರು. ನಾವು 4:15ಗೆ ತುಮಕೂರು ಬಿಟ್ವಿ. ನಮ್ಮೂರ ಕಡೆ ಪ್ರಯಾಣ ಬೆಳೆಸಿದ್ದೀವಿ. ನಮ್ಮೂರು ಬಂದುಬಿಟ್ಟು ಶಿರಾ ತಾಲೂಕು ಎಂಜಿಲ್ಗೆರೆ ಪಟ್ನಾಯಕನಹಳ್ಳಿ ಹತ್ರ ಬರುತ್ತೆ ನಮ್ಮೂರು. ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರೋದು ಅದೇ ಪ್ರಾಬ್ಲಮ್ ಅಲ್ವಾ, ಏನಂದರೆ ಹೊಲದಲ್ಲಿ ಕೆಲಸ ಮಾಡಬೇಕು. ಸಂಡೇ ಯಾವಾಗ ಬರುತ್ತೋ ಅಂತ ಎಲ್ಲರೂ ಕೂಡ ಕಾಯ್ತಾ ಇರ್ತೀವಿ. ಸಂಡೇ ಬಂದರೆ ಸಾಕು, ಊರಲ್ಲಿ ಏನು ಕೆಲಸ ಮಾಡಬೇಕು ಏನು ಅಂತಂದು ಹೇಳ್ಬಿಟ್ಟು ಎಲ್ಲನೂ ಮುಂಚೆನೇ ಪ್ಲ್ಯಾನ್ ಮಾಡಿಸ್ಕೊಂಡಿರ್ತೀವಿ. ಅದ್ರ ಜೊತೆಗೆ ಹೆಣ್ಮಕ್ಳದ್ದೇನು ಅಂದರೆ ವೀಡಿಯೋ ಮಾಡಬೇಕು ಅಂದರೆ ಗಂಡನ ಹತ್ರ ಕಂಪಲ್ಸರಿ ಬೈಸ್ಕೊಳ್ತಾನೆ ಇರಬೇಕು. ಯಾಕೆ ಅಂದರೆ ಮೊಬೈಲ್ ಇಟ್ಕೊಳ್ಳೋದು ಗಾಡೀಲಿ ಅವ್ರಿಗೆ ಇಷ್ಟ ಇರಲ್ವಲ್ಲ. ಅವ್ರು ಹೇಳೋದು ನಮ್ಮ ಸೇಫ್ಟಿಗೇ, ಆದರೂ ನಾವು ಬಿಡಬೇಕಲ್ಲ. ಹಾಗೂ ಹೀಗೂ ಮಾತಾಡಿಕೊಂಡು ಹತ್ತತ್ರ ನಾವು ಕಳ್ಳಂಬೇಳ ಹತ್ರ ಬಂದೇ ಬಿಟ್ವಿ. ಏನು ಗುರು ಇದು, ಶನಿವಾರ ಬಂತು ಅಂದರೆ ಕಳ್ಳಂಬೇಳ ಟೋಲ್ ಹತ್ರ ಫುಲ್ಲು ಗಾಡಿಗಳು ಸ್ಟಾಪ್ ಆಗಿರ್ತವೆ. ಯಾಕಂದರೆ ಬಸ್ಗಳೇನು ಜಾಸ್ತಿ ಕಾಣಿಸ್ತಾ ಇಲ್ಲ, ಆದ್ರೂ ಲಾರಿಗಳು ಜಾಸ್ತಿ ಕಾಣಿಸ್ತಿದ್ದಾವೆ. ನೋಡಿ ಯಾವ ಥರ ಅಂದರೆ ಎಲ್ಲೂ 4 ವೀಲರ್ಗಳು ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಬಟ್ 2 ವೀಲರ್ ಬೆಟರ್. ಯಾಕೇಳಿ ಸದ್ಯಗೊಂದು ಇಲ್ಲೆಲ್ಲ ನುಗ್ಗಿಸ್ತಾನೆ ಇರ್ತಾರೆ. ನಾವು ಅಷ್ಟೇ ಅವರಿಂದನೇ ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ವಿ. ನೋಡಿ ಹೆಂಗೆ ಹೋಗ್ತಾ ಇದ್ದೀವಿ ಅಂತ. ನಾವು ನೀವು ಅಂತ ಏನಿಲ್ಲ, 2 ವೀಲರ್ ಎಲ್ಲರೂ ಇರೋರು ಕೂಡ ಗ್ಯಾಪ್ ಸಿಕ್ಕಿದ್ರೆ ಸಾಕು ನುಗ್ಗಿಸ್ತಾನೆ ಇರ್ತಾರೆ ಗಾಡಿಗಳನ್ನ. ಆದರೂ ಹುಷಾರಾಗಿ ನೋಡ್ಕೊಂಡು ಓಡಿಸ್ರಿ, ಯಾಕಂದರೆ ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋ ಲೈನ್ ಕೂಡ ಇದೆ. ಸೊ ಸೇಫ್ಟಿನೂ ಇಂಪಾರ್ಟೆಂಟ್ ಆಗುತ್ತೆ. ಸೇಫ್ಟಿ ಇಲ್ಲ ಅಂದರೆ ನಮ್ಮ ಜೀವನ ಇದ್ರೂ ಏನು ಪ್ರಯೋಜನ ಅನ್ನೋ ಥರ ಆಗೋಗ್ಬಿಡುತ್ತೆ ಆಮೇಲೆ. ಹಾಗೂ ಈಗ ಹೇಗೋ ಮಾಡಿ ಕಳ್ಳಂಬೇಳ ಟೋಲ್ ಕೂಡ ಬಿಟ್ವಿ. ಹತ್ತತ್ರ ಎಷ್ಟು ಅಲ್ಲೇ ಒಂದು 15 ಮಿನಿಟ್ಸ್ ಏನೋ ಆಯಿತು ಅನಿಸುತ್ತೆ. ಹೊರಟ್ವಿ ನಾವು ಹಂಗೂ ಹಿಂಗೂ ಮಾಡಿ. ಆಮೇಲೆ ಶಿರಾ ಹತ್ರ ಬಂದ್ವಿ. ಅಲ್ಲೊಂದು ಹತ್ರ ಬೈಸ್ಕೊಂಡೆ. ಆ ಬೋರ್ಡ್ನ ನಾನು ವೀಡಿಯೋ ಮಾಡ್ಕೋಬೇಕು ಅಂತಂದೇಳ್ಬಿಟ್ಟು ಸ್ಲೋ ಮಾಡು ಅಂದೆ. ಬೈದರು. ಇವ್ರಿಗೆ ಹೇಳೋದೇ ಅಲ್ಲ ಅಂದ್ಕೊಂಡು ಹೆಂಗೋ ಇರೋದ್ರಾಗೇನೆ ಮಾಡ್ಕೊಂಡು ಬಂದಿದ್ದೀನಿ. ಚೆನ್ನಾಗಿಲ್ಲ ಅಂತಂದರೆ ಯಾರು ಬ್ಯಾಡ್ ಕಮೆಂಟ್ ಹಾಕಬೇಡಿ ಆಯಿತಾ, ಯಾಕಂದರೆ ಬೈಸ್ಕೊಂಡು ಬೇರೆ ವೀಡಿಯೋ ಮಾಡ್ತೀನಿ. ಆಮೇಲೆ ನನ್ನ ಫ್ರೆಂಡ್ ಸಿಕ್ಕಿದ್ರು, ನಮ್ಮ ಮನೆಯವ್ರ ಫ್ರೆಂಡ್ ಸಿಕ್ಕಿದ್ರು. ಅವರು ಮಾತಾಡಿಸ್ತಾಯಿದ್ರು. ಅವ್ರು ಮಾತಾಡೋದನ್ನ ವೀಡಿಯೋ ಮಾಡೋದನ್ನ ನಾನು ನೋಡಿಬಿಟ್ರು ಅವರು. ಆದರೂ ಏನು ಬೈಲಿಲ್ಲ, ಸುಮ್ಮನೆ ಆದರೂ. ಮನೆಗೆ ಹೋದ್ಮೇಲೆ ಬೈತಾರೇನೋ ಗೊತ್ತಿಲ್ಲ. ಅವರು ಎಲ್ಲ ಮಾತಾಡಿಕೊಂಡು ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ನಾನೆಲ್ಲ ಸುತ್ತ ಒಂದು ವೀಡಿಯೋ ಮಾಡಿಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ನಾವು ಬರೋದನ್ನೇ ಕಾಯ್ತಾಯಿದ್ರು ಅನಿಸುತ್ತೆ ನಮ್ಮ ಮನೆಯವ್ರ ತಮ್ಮನ ಮಕ್ಕಳು. ನಮ್ಮ ಮನೆಯವರು ಕೂಡ ಅವ್ರ ಜೊತೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ರು. ನೋಡಿ ಹಿಂಗೆ ಎಂಜಾಯ್ ಮಾಡ್ತಾರೆ ಅಂತ. ನೀನು ಹಾಕಕ್ಕೆ ಹಾಗೆ ಎಲ್ಲರೂ ಕೂಡ ಹೊಲದಲ್ಲಿ ನೋಡಿ. ಊರಿಗೆ ಬರೋ ಅಷ್ಟರಲ್ಲಿ ಸಾಯಂಕಾಲ ಆಯಿತು. ಸ್ವಲ್ಪ ಎಲ್ಲ ಹೊಲ ನೋಡ್ಕೊಂಬರೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಹಾಯ್ ಮಾಡು. ಅದೇ ಎಸ್, ಇದೆಲ್ಲ ನಮ್ದಲ್ಲ, ಅಕ್ಕಪಕ್ಕದವ್ರದ್ದು. ಇದು ನಮ್ಮದು. ನಾಳೆ ಎಲ್ಲ ಟ್ಯಾಕ್ಟ್ರಿ ಓಡಿಸ್ಬೇಕು, ಹಾಗಾಗಿ ಬಂದಿದ್ದೀವಿ. ನಾಳೆ ಎಲ್ಲ ಫುಲ್ಲು ಕೆಲಸ ಇದೆ. ನಾಳೆ ತೋರಿಸ್ತೀನಿ ಏನೇನು ಮಾಡ್ತೀವಿ ಅಂತ. ನಿಮಗೂ ಗೊತ್ತಿರುತ್ತೆ ಅಡಿಕೆ ಗಿಡ ಇದ್ದರೆ ಎಷ್ಟು ಕೆಲಸ ಇರುತ್ತೆ ಅಂತ. ರಾಜಣ್ಣಯ್ಯ ಒಂದು ಹಾಯ್ ಮಾಡು. ಈಗ ಯಮುನಾ, ನಾನು ರಾಣಿ ಗಂಡ, ನನ್ನ ತಮ್ಮ, ನನ್ನ ನಾದ್ನಿ, ಲಾಸ್ಟ್ನೇ ಮಗಳು. ಹೌದಾ? ಈಗ ಊರಿಗೆ ಏನಕ್ಕೆ ಬಂದಿದ್ದೀವಿ? ಅಡಿಕೆ ಗಿಡ ಎಲ್ಲ ರೋಡ್ ಹೊಡೆಸಿ ಆಮೇಲೆ ಚೆಂಡು ಹಾಕ್ಬೇಕು. ಯಾವಾಗ? ಟಮಾಟ ಎಲ್ಲ ಇದೆ ಕೆಲಸ ಇದೆ. ಮುಂದೆ ಕೇಳು, ಯಾರಾದರೂ ಗೊತ್ತಿದ್ರೆ ನಮಗೆ ಸ್ವಲ್ಪ ಚೆಂಡು ಇದೆಲ್ಲ ಮಾಹಿತಿ ಕೊಡ್ರಿ ಅಂತ ಹೇಳು. ಕೇಳಿ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವು ಕೊಡ್ರಿ, ಕಮೆಂಟ್ ಮಾಡ್ರಿ. ನಿಮ್ಗೆ ಯಾರನ್ನ ಗೊತ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಮಾಹಿತಿನ ತಲುಪಿಸಿ ಅಂತ ಹೇಳು. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ರಾಣಿಯನ್ನು. ಆಲ್ ದ ಬೆಸ್ಟ್.
ಎಲ್ಲ ನಾನು ಹೇಳ್ಕೊಟ್ಟು ಮಾಡಿಸ್ಬೇಕು. ಅದು ಬೈಸ್ಕೊಂಡು ಇದೇ ನೋಡಿ ನಮ್ಮದು ಅಡಿಕೆ ಗಿಡ. ತುಂಬ ಗಾಳಿ ಬೀಸ್ತಾ ಇದೆ. ನಾನು ಮಾತಾಡೋದು ನೀಟಾಗಿ ಕೇಳಿಸಲ್ಲ, ಆದರೂ ಮಾಡ್ತಾ ಇದ್ದೀನಿ. ನಾಳೆ ಎಲ್ಲ ಫುಲ್ಲು ಟ್ಯಾಕ್ಟ್ರಿ ಓಡಿಸ್ಬೇಕು. ಎಷ್ಟು ದಿನದಿಂದ ಟ್ಯಾಕ್ಟ್ರಿ ಅವ್ರನ್ನ ಹುಡುಕಿ ಅವರು ಸಿಕ್ಕೇ ಇರಲಿಲ್ಲ. ನಾಳೆ ಹೊಡ್ಕೊಡ್ತೀವಿ ಅಂದಿದ್ದಾರೆ. ಪಾಪ ಎಲ್ಲ ನಮ್ಮ ಅಣ್ಣವರು ಡ್ರಿಪ್ಪೆಲ್ಲ ಸುತ್ತಿಟ್ಟಿದ್ದಾರೆ. ಹಂಗಾಗಿ ನಾಳೆ ಎಲ್ಲ ಫುಲ್ಲು ಟ್ಯಾಕ್ಟ್ರಿ ಓಡಿಸಿದ್ಮೇಲೆ ನೀಟಾಗಿ ಕಾಣುತ್ತೆ. ಅವಾಗ ಒಂದ್ಸರಿ ವೀಡಿಯೋ ಮಾಡ್ತೀನಿ ಆಯಿತಾ. ನಾವು ಅಡಿಕೆ ಗಿಡ ಇಟ್ಟು 1.5 ವರ್ಷ ಆಯಿತು. ವಾರಕ್ಕೊಂದ್ಸರಿ ಊರಿಗೆ ಬರೋದು, ಅಡಿಕೆ ಗಿಡ ನೋಡೋದು, ಹೋಗ್ತಾ ಇರೋದು ನೋಡಿ. ಓಕೆನಾ? ನಿಮಗೂ ಏನಾದರೂ ಗೊತ್ತಿದ್ರೆ ಅಡಿಕೆ ಗಿಡದ್ದು ಏನಾದರೂ ಆ ಥರ ಎಲ್ಲ ಪ್ರಾಬ್ಲಮ್ದು ಈ ಥರ ಮಾಡಿ ಅಂತ ಹೇಳಿಬಿಟ್ಟು ಮೆಸೇಜ್ ಹಾಕಿ. ದಯವಿಟ್ಟು ಯಾರು ಬ್ಯಾಡ್ ಕಾಮೆಂಟ್ಸ್ ಹಾಕ್ಬೇಡಿ. ಹೊಸ್ದಾಗಿ ಮಾಡ್ತಾಯಿದ್ದೀನಿ. ಆಮೇಲಿಂದ ನಮ್ಮ ಮನೆಯವ್ರು ಚೆನ್ನಾಗಿ ಕ್ಲಾಸ್ ತೊಗೊತಾರೆ. ಆಲ್ರೆಡಿ ಗಾಡಿಲೇ ಕ್ಲಾಸ್ ತೊಗೊಂಡ್ಬಂದಿದ್ದಾರೆ. ಓಕೆನಾ? ಸೊ ಫೈನಲಿ ಮನೆಗೆ ಬಂದ್ಬಿಟ್ಟು ಇಬ್ಬರು ಸೇರಿಕೊಂಡು ಕತ್ಲೆ ಬೇರೆ ಆಗಿತ್ತು. ಏನು ಅಡುಗೆ ಮಾಡೋದು ಅಂತಂದು ಹೇಳ್ಬಿಟ್ಟು ಡಿಸ್ಕಷನ್ ಮಾಡಿ ಕೋಸಿತ್ತು. ಸೊ ಕೋಸು ಬೇಳೆದು ಬಸ್ಸಾರು ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾತಾಡಿಕೊಂಡು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಅವಳು ಹಸಿಮೆಣ್ಸಿನ್ಕಾಯಿ ಉರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನಗೆ ತಿನ್ನೋಕ್ಕೆ ಅಂತ ಬಾದುಷಾ ತಂದು ಕೊಟ್ಟಿದ್ಲು. ಮನೇಲಿತ್ತು ಅಂತ ಅದನ್ನು ತಿಂತಾಯಿದ್ದೆ. ಹಾಗೆ ಅವಳು ಹಸಿಮೆಣ್ಸಿನ್ಕಾಯಿ ಜೊತೆ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ಲು. ನಾನು ಕೂಡ ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ. ಅಕ್ಕ ಮಾಡಬೇಡಕ್ಕ, ನಾನು ಹಿಂಗೆ ಮಾಡ್ತೀನೋ ಏನೋ ಅಂತಿದ್ಲು. ಏನೂ ಇಲ್ಲ, ಎಲ್ಲರೂ ಮಾಡ್ತಾರೆ, ನೀನು ಮಾಡೋದು ಅಂತಂದು ಹೇಳ್ಬಿಟ್ಟು, ನೀನು ಸುಮ್ಮನೆ ಮಾಡಿ ನಾನು ವೀಡಿಯೋ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ಅವಳಿಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಯಾಕೋ ತಣ್ಣ ಗಾಳಿ ಬೀಸ್ತಾ ಇದೆ ಅಂತಂದು ಹೇಳ್ಬಿಟ್ಟು ಹೊರಗಡೆ ವೀಡಿಯೋ ಮಾಡೋಣ ಅಂತ ಬಂದೆ. ಹೊರಗಡೆ ಮಾವಿನ ಮರ ಮತ್ತು ತೆಂಗಿನ ಮರ ಎರಡು ಇರೋದ್ರಿಂದ ಗಾಳಿ ಇನ್ನೂ ಬೀಸ್ತಾ ಇದೆ ನೋಡಿ. ಯಾಕೆ ಸೊ ಫೈನಲಿ ಬಸ್ಸಾರಿಂದೆಲ್ಲ ವಿಜಲ್ ತೆಗೆದ್ಬಿಟ್ಟು ಸೊಪ್ಪೆಲ್ಲ ಆರಿಸಿ ಹಿಂಡಿ ಕೊಡ್ತಾಯಿದ್ದೀನಿ. ಅವಳು ಒಂದು ಕಡೆ ಮುದ್ದೆಗೆ ಇಟ್ಟು ಬಂದಿದ್ದಾಳೆ. ಸಾಂಬಾರೆಲ್ಲ ರೆಡಿ ಆಯಿತು. ಇನ್ನೇನು ಜೊತೆಗೆ ಮುದ್ದೆ ಮಾಡಿಬಿಟ್ಟು ಇಬ್ಬರು ಸೇರಿಕೊಂಡು ಬಸ್ಸಾರು ಜೊತೆ ಎಲ್ಲರೂ ಕುತ್ಕೊಂಡು ಊಟ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಮುದ್ದೆ ಮಾಡಿ ಬಿಸಿ ಬಿಸಿ ಮುದ್ದೆ ಬಸ್ಸಾರು ಜೊತೆ ನೋಡಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡು ಊಟ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಇಷ್ಟೊತ್ತಲ್ಲಿ ಊಟ ಮಾಡ್ತಾ ಇರ್ತೀರಾ? ಹೇಗಿದೆ ವಿಡಿಯೋ ಅಂತಂದು ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.